ಸಂಪನ್ಮೂಲ ವೃತ್ತಿ ನಿರತರ ಕನ್ನಡ ಸಮ್ಮೇಳನ 2022 ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಲ್ಲರೂ ಒಮ್ಮೆ ಹೇಳಿ ಸಿರಿಗನ್ನಡಂ. ನಾವೆಲ್ಲರೂ ಕಾತರದಿಂದ ಕಾದಿರುವಂತಹ ಸಮಯ. ನಮ್ಮ ನೆಚ್ಚಿನ ಮುಖ್ಯ ಅತಿಥಿಗಳಾದ ಎಸ್.ಎನ್. ಮೂರ್ತಿ ಅವರು ಇವತ್ತು ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಅವರ ವಿಚಾರಗೋಷ್ಠಿಯನ್ನು, ಅವರ ಒಂದು ಅಧ್ಯಯನಶೀಲರಾಗಿ ಅವರು ಒಂದು ವ್ಯಕ್ತಪಡಿಸುವಂತಹ ವಾಕ್ಚಾತುರ್ಯದಿಂದ ಬೆಳಕನ್ನು ಕಂಡುಕೊಳ್ಳುವಂತಹ ಕುತೂಹಲ ನಮಗಿದೆ. ಆ ವಿಚಾರಧಾರೆಯನ್ನು ಮಂಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಸ್.ಎನ್. ಮೂರ್ತಿ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ಇವರ ಮಾತನ್ನ ಕೇಳ್ತಾ ಇದ್ರೆ ಕನ್ನಡದ ನಾದಮಯ ರೋಮಾಂಚನ ಅನುಭವ ಆಗತ್ತೆ. ಮಾತಾಡಿ ಇವಾಗ 11:30 ಆಯಿತು ಅಂದರು. ನಾನು ಅವ್ರಿಗೆ ಹೇಳಿದೆ ಆರ್ಗನೈಸರ್ಸ್ಗೆ, 11:30 ಅಥವಾ 11:45 ಒಂದು ಕಪ್ ಕಾಫಿ ಕುಡಿದೆ ಮಾತು ಹೊರಡೋದೇ ಇಲ್ಲ ಅಂತ. ಅದೇ ಥರ ಬೇರೆಯವ್ರಿಗೂ ಇರ್ಬೋದು, ಕೇಳೋಕ್ಕೂ ಏನು ಇದು ಒಳಗೋಗೋದಿಲ್ಲ. ಕಾಫಿ ಟೀ ಆದಮೇಲೆ ಪರವಾಗಿಲ್ಲ, ಸ್ವಲ್ಪ ಚುರುಕಾಗ್ತೀವಿ ಅಂತ. ನಾನು ಪೂರ್ತಿ ಕನ್ನಡದಲ್ಲಿ ಮಾತಾಡ್ತೀನಿ ಅಂತ ಏನಾದ್ರು ನೀವು ಕಲ್ಪನೆ ಇಟ್ಕೊಂಡಿದ್ರೆ ಅದು ತಪ್ಪು. ನಾನು ಹುಟ್ಟಿದ್ದು ಮುಂಬೈ, ಬೆಳೆದಿದ್ದು ಅಲ್ಲಿ, ಓದಿದ್ದು ಮರಾಠಿ, ಆಮೇಲೆ ಕಾಲೇಜ್ಗೆ ಇಲ್ಲಿ ಬಂದಿದ್ದು. ಕನ್ನಡ ಓದಲೇ ಇಲ್ಲ, ಆ ಒಂದು ಅವಕಾಶ ನಂಗೆ ಸಿಕ್ಕಲೇ ಇಲ್ಲ. ನಮ್ಮ ತಂದೆ ಸೆಂಟ್ರಲ್ ಗೌರ್ಮೆಂಟ್ ಸರ್ವೀಸಲ್ಲಿದ್ದರು. ಅವ್ರು ಹೋದ ಕಡೆ ಹೋಗಬೇಕು. ಬಾಂಬೆ ಅಂದರೆ ಬಾಂಬೆ, ಲೂಧಿಯಾನ ಅಂದರೆ ಲೂಧಿಯಾನ ಹೋಗಿ ಪಂಜಾಬಿ ಓದು, ಇಲ್ಲಿ ಬಂದು ಇದು ಮಾಡು, ಹೈದರಾಬಾದ್ಗೆ ಹೋಗಿ ತೆಲುಗು ತಿಳ್ಕೊ, ಕೊನೆಗೆ ಇಲ್ಲಿ ಬಂದರೆ ಕನ್ನಡ. ಈಗ ಸುಧಾ ಮ್ಯಾಗ್ಝಿನಿಂದ ಕನ್ನಡ ಶುರು ಮಾಡಿದ್ದು. ಸೊ ಅಷ್ಟು ಕನ್ನಡದಲ್ಲಿ ಮಾತಾಡೋಷ್ಟು ನನಗೆ ಕೆಪಾಸಿಟಿ ಇಲ್ಲ ಅಂತ ಹೇಳ್ಬೋದು. ನನಗೆ ಒಬ್ಬ ಕನ್ನಡಿಗನಾದರೆ ಎಷ್ಟು ಪ್ರಾಬ್ಲಮ್ಸು ಲೈಫಲ್ಲಿ, ನಮ್ಮ ರಾಜ್ಯದಲ್ಲಿ, ನಾನು ಆಚೆ ಕಡೆ ಹೇಳಲ್ಲ, ನಮ್ಮ ರಾಜ್ಯದಲ್ಲಿ ಎಷ್ಟು ಪ್ರಾಬ್ಲಮ್ಸು ಅನ್ನೋದಕ್ಕೆ ಒಂದೆರಡು ಪರ್ಸ್ನಲ್ ಉದಾಹರಣೆ ಕೊಟ್ಟರೆ ಸರಿಯಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಡ್ವೊಕೇಟ್ ಆಗಿ ಮಾಸ್ಟರ್ಸ್ ಡಿಗ್ರಿ ಮಾಡುವಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಡೈರೆಕ್ಟರು ಬರೋರು ನಮ್ಮ ಆಫೀಸ್ಗೆ, ಅಲ್ಲಿ ಕಿಂಗ್ ಆ್ಯಂಡ್ ಪಾರ್ಟ್ರಿಜಲ್ಲಿ ರಾಮಸ್ವಾಮಿ ಅಂತ. ಅವ್ರು ಏನು ಯಾವಾಗಲೂ ಪುಸ್ತಕ ಇಟ್ಕೊಂಡು ಓದ್ತಿರ್ತೀಯಲ್ಲ ಅಂದರು. ಸರ್, ನಾನು ಲೇಬರ್ ಲಾ ಮಾಸ್ಟರ್ಸ್ ಡಿಗ್ರಿ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ಓದ್ತಿದ್ದೀನಿ ಅಂತ. ನಿಂದು ಎಕ್ಸಾಮ್ ಆದ ನೆಕ್ಸ್ಟ್ ಡೇ ನೀನು ನಮ್ಮ ಆಫೀಸಿಗೆ ಬಾ ಅಂದರು. ಸೊ ಐ ವೆಂಟ್ ಟು ಹಿಸ್ ಆಫೀಸ್. ನಿನಗೆ ಪಾರ್ಟ್ ಟೈಮ್ ಅಂದರೆ ವಾರಕ್ಕೆ 4 ಗಂಟೆ ಲೆಕ್ಚರ್ ಕೊಡಬೇಕು ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೀನಿಯರ್ MBAಗೆ. ನಾನೇ ಇನ್ನೂ LLM ಪೂರ್ತಿ ನನ್ನ ಡಿಗ್ರಿ ಬಂದಿಲ್ಲ. ಆಯಿತು, ಕೊಡ್ತೀನಿ ಹಿಂದೆ. ಅದರಿಂದ ನೀವು ಒಂಚೂರು ಯು ವಿಲ್ ಗೆಟ್ ಸಮ್ ಮನಿ, ಸೊ ನೀನು ಪ್ರಾಕ್ಟೀಸ್ ಎಸ್ಟಾಬ್ಲಿಷ್ ಮಾಡ್ಬೋದು. ಆಯಿತು. ಆಮೇಲೆ ಹೋದ್ಮೇಲೆ ಕೊಡ್ತಾರೆ ಲಿಸ್ಟು, ಕಂಪ್ನಿ ಲಾ ಕಾಂಟ್ರಾಕ್ಟ್ಸ್ ಹೇಳ್ಕೊಡ್ಬೇಕು ಅವ್ರಿಗೆ ಅಂತ. ಸೊ ನಾನು ಕಂಪ್ನಿ ಲಾ ಕಾಂಟ್ರಾಕ್ಟ್ಸ್ ಓದಬೇಕು, ಇವ್ರು ಕೆಲಸ ಕೊಟ್ಟಿದ್ದಾರಲ್ಲ ಅಂತ ಹೇಳಿ 6 ತಿಂಗಳು ಸೆಷನ್ ಮಾಡಿದೆ. ಅಲ್ಲಿ ಟೀಚರ್ಸ್ ಎವ್ಯಾಲ್ಯೂಯೇಷನ್ ಬೈ ಸ್ಟೂಡೆಂಟ್ಸ್ ಅಂತ ಇರುತ್ತೆ. 46 ಸ್ಟೂಡೆಂಟ್ಸಿಂದ ಚೀಟಿಗಳು ಬಂದವು ಇನ್ಸ್ಟಿಟ್ಯೂಟ್ಗೆ, ನನಗೂ ಬಂತು ಕಾಪಿ. ಟ್ಯಾಬ್ಯುಲೇಟ್ ಮಾಡಿದ್ರು ಲಿಸ್ಟಲ್ಲಿ. when I was aged at 25, just completed 25, entering into 26, all the students had voted me as number 1 teacher of Indian Institute of Management. ಕನ್ನಡಿಗ ಆದರೆ ಎಷ್ಟು ಕಷ್ಟ ಅಂತ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಗೊತ್ತಾಯಿತು. ಅಲ್ಲಿ ಪೂರ್ತಿ ಕೇರಳ ಲಾಬಿ. ನಾನು ಯಾವ ಸ್ಟೇಟ್ ಮೇಲಾಗಲಿ, ಯಾವ ಲ್ಯಾಂಗ್ವೇಜ್ ಮೇಲಾಗಲಿ ದ್ವೇಷ ಇರಲಿ ಅಥವಾ ಏನಾದ್ರು ಬೇಸರ ಇದೆ ಅಂತ ಹೇಳೋದಿಲ್ಲ, ಫ್ಯಾಕ್ಚುಯಲ್ ಮಾತ್ರ ಹೇಳ್ತೀನಿ. ಅವರೆಲ್ಲ ಸೇರಿಕೊಂಡು ಇವನು ಬಂದರೆ ನಮ್ಮ ಗತಿ ಏನು, ಮೊದಲನೇ ವರ್ಷವೇ ಸ್ಟೂಡೆಂಟ್ಸು, ಇವನು ಒಳ್ಳೆ ಚೆನ್ನಾಗಿ ಪಾಠ ಹೇಳ್ತಾನೆ ಅಂತ ಹೇಳ್ತಾರೆ, ಇವನು ತೆಗಿಯೋದು ಹೇಗೆ? ಅಲ್ಲಿ ನಾನೊಬ್ಬ ಬಿಟ್ಟರೆ ಒಬ್ಬ ಕನ್ನಡಿಗನೂ ಇಲ್ಲ ಅಲ್ಲಿ ಇರೋದು. ಡಬಲ್ ರೋಡ್ ಎಂಡಲ್ಲಿ ಆ ಕಾಲದಲ್ಲಿ. ವಾಟ್ ಎ ಪಿಟಿ. ನಾನು ಐ ವಾಸ್ ಸೀಯಿಂಗ್ ಯಾರು ಹೋಗಿ ನಾನು ಮಾತಾಡ್ಸ್ಬೋದಾ ಅಂದರೆ ಅಷ್ಟು ಮಲಯಾಳಿ ಲಾಬಿ. ಫೈನಲಿ ದೇ ಪಾಸ್ ಎ ರೆಸಲ್ಯೂಷನ್. ಅವರು ಪಾಠ ಮಾಡೋದಾದರೆ ಪ್ರಾಕ್ಟೀಸ್ ಬಿಡಬೇಕು. ಗೊತ್ತಿತ್ತು ಪ್ರಾಕ್ಟೀಸ್ ಬಿಡಲ್ಲ ಇವನು ಅಂತ. ಪ್ರಾಕ್ಟೀಸ್ ಬಿಡಬೇಕು, ಇಲ್ಲ ಅಂದರೆ ಇವರು ಕಂಟಿನ್ಯೂ ಮಾಡಬಾರ್ದು. ಕೊನೆಗೆ ಕಂಟಿನ್ಯೂ ಮಾಡಲಿಲ್ಲ. ಅವತ್ತು ಅನ್ನಿಸ್ತು ನನಗೇನು ಕನ್ನಡಿಗಾಗಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನಾನು ಪಾಠ ಚೆನ್ನಾಗಿ ಮಾಡ್ತೀನಿ ಅಂತ ಸ್ಟೂಡೆಂಟ್ಸ್ ಹೇಳಿದರೂ ಕೂಡ ನನಗೆ ಜಾಗ ಇಲ್ಲ.
ಫಸ್ಟ್ ಟೈಮ್ ಗೊತ್ತಾಯಿತು ಏನು ಕನ್ನಡಿಗರಿಗೆ ಏನು ಪ್ರಾಬ್ಲಮ್ಮು, ಯಾಕೆ ಈ ಪ್ರಾಬ್ಲಮ್ಮು ಅಂತ. ಪ್ರಾಕ್ಟೀಸ್ ಶುರು ಮಾಡಿದೆ. ಪರ್ಸನಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಂದು ಸೀರಿಯಸ್ ಪ್ರಾಬ್ಲಮ್ ಬಂತು ನನ್ನ ಮುಂದೆ. ಬೆಂಗಳೂರಿನಲ್ಲಿ ಕನ್ನಡಿಗ ಇಂಡಸ್ಟ್ರಿಯಲಿಸ್ಟ್ ಅಂತ ಯಾರೂ ಇರಲಿಲ್ಲ. ಆವಾಗ ಇನ್ನೂ ಇನ್ಫೋಸಿಸ್ ಕೂಡ ಬಂದಿರಲಿಲ್ಲ. ನಾನು ಸ್ಕೂಟರ್ ಹಾಕ್ಕೊಂಡು ಇಲ್ಲಿ ನಿಂತ್ಕೊಂಡು ಏನು ಮಾಡೋದು ಗೊತ್ತಾಗಲಿಲ್ಲ. ಎಲ್ಲೆಲ್ಲಿ ತೆಲುಗು ಆಫೀಸರ್ಸ್ ಇದ್ದರು, ತೆಲುಗು ಡಾಮಿನೇಷನ್ ಇತ್ತು, ಅವರೆಲ್ಲ ತೆಲುಗು ಬರೋ ಲಾಯರ್ ಹತ್ರ ಹೋದರು. ಎಲ್ಲೆಲ್ಲಿ ತಮಿಳ್ ಡಾಮಿನೇಷನ್ ಇತ್ತು, ಅವರೆಲ್ಲ ತಮಿಳ್ ಬರೋ ಲಾಯರ್ ಹತ್ರ ಹೋದರು. ಕನ್ನಡ ಬರೋನ ಹತ್ರ ಬೆಂಗಳೂರಿನಲ್ಲಿ ಯಾರು ಬರ್ತಾರೆ? ಯೋಚನೆ ಮಾಡಿದೆ, ಏನು ಬಿಟ್ಬಿಡ್ಬೇಕಾ, ಕರಿಕೋಟ್ನ ತೆಗೆದುಬಿಡ್ಬೇಕಾ, ಏನಾದ್ರು ಮಾಡಬೇಕಾ? ನನಗೆ ಯಾರೋ ಒಬ್ರು ಹೇಳಿದರು, ನೋಡು ಇಲ್ಲಿ ಹೆಚ್ಚಿಗೆ ಇವ್ರದ್ದೆಲ್ಲ ನಡೆಯಲ್ಲ, ಹಿಂದಿ ಆ್ಯಂಡ್ ಪೀಪಲ್ ಫ್ರಮ್ ನಾರ್ತ್ ಬರೀ ಅವ್ರದ್ದೇ ಫ್ಯಾಕ್ಟ್ರಿ, ಅವ್ರಿಗೆಲ್ಲ ಹಿಂದಿ ಬರುತ್ತೆ. ಅವ್ರು ಹಿಂದಿ ಬರೋನೊಬ್ಬ ಬೇಕು ಮಾತಾಡೋಕ್ಕೆ. ಅವ್ರಿಗೆ ಕನ್ನಡದವ್ರನ್ನ ಕಂಡ್ರೆ ಅಷ್ಟಕ್ಕಷ್ಟೇ, ಯಾಕೆಂದರೆ ಅವ್ರಿಗೆ ಅರ್ಥ ಆಗಲ್ಲ. ಸೊ ನಿಂಗೆ ಹಿಂದಿ ಬರೋದ್ರಿಂದ ನೀನು ಹೋಗಿ ಮಾಡು ಅಂತ. ನೋಡಿದ್ರೆ ಎಲ್ಲಿ ಇಡೀ ನನಗೆ ಇಷ್ಟು ಕೊಟ್ಟರು ಮಡ್ರಾಸ್, ಇದು ಓಲ್ಡ್ ಮಡ್ರಾಸ್ ರೋಡ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಾರ್ತ್ನವ್ರದ್ದೇ, ಒಂದು ಫ್ಯಾಕ್ಟ್ರಿ ಇರಲಿಲ್ಲ. ನಮ್ಮ ಇವತ್ತು ಆ ರೋಡಲ್ಲಿ ಕನ್ನಡಿಗರದ್ದು ಒಂದು ಫ್ಯಾಕ್ಟ್ರಿ ಇಲ್ಲ. ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಯಿತು ನನಗೆ, ಆಬ್ಸ್ಟಕಲ್ ಹೆಂಗೆ ಬರುತ್ತೆ ಅಂತ. ಅದೇ ಒಂದು 20% ಆದ್ರೂ ಮಾಲೀಕರುಗಳು ಕನ್ನಡದವರಾದರೆ ನನ್ನಂತೊಂದು ಸೇರಿಸ್ಕೊಂಡಿರೋರು, ಇಟ್ ವುಡ್ ಹ್ಯಾವ್ ಬೀನ್ ಯೂಸ್ಫುಲ್ ಟು ಮೀ. ನಾವು ಹೇಳ್ತೀವಿ ಕನ್ನಡದವ್ರಿಗೆ ಕೆಲಸ ಕೊಡಿ, ಕನ್ನಡದವ್ರಿಗೆ ಕೆಲಸ ಕೊಡಿ. ನಾವು ಕನ್ನಡದವ್ರು ಯಾರು ಮೇಲೆ ಹೋಗಬೇಕಲ್ಲ, ಯಾರು ಫ್ಯಾಕ್ಟ್ರಿ ಶುರು ಮಾಡಬೇಕು, ಇಂಡಸ್ಟ್ರಿ ಶುರು ಮಾಡಬೇಕು, ಏನಾದ್ರು ಮಾಡಬೇಕು. ನಾವೇನು ಬರೀ ಅಪ್ಲಿಕೇಶನ್ಗಳು ಹಾಕ್ತಿರ್ತೀವಿ ಕೆಲಸಕ್ಕೆ. ಬಿರ್ಲಾದಲ್ಲಿ ಕೆಲಸ ಸಿಕ್ತು ಅಂತಾನೆ ಯಾರು ಬಂದೊಬ್ಬ, ಇನ್ನೊಬ್ಬ ಬಂದು ಹೇಳ್ತಾನೆ ನಾನು ಟಾಟಾ ಫೌರಿಂಗ್ ಕಂಪನಿನಲ್ಲಿ ಸಿಕ್ತು ಅಂತ, ಇನ್ನೊಬ್ಬ ಹೇಳ್ತಾನೆ ನಂಗೆ ಇನ್ನೊಂದು ಯಾವುದೋ ಫ್ಯಾಕ್ಟ್ರಿನಲ್ಲಿ ಸಿಕ್ತು ಅಂತ. ಯಾವ ಫ್ಯಾಕ್ಟ್ರಿನ ಅಂದರೆ ಯಾವುದು ಕನ್ನಡದವ್ರದ್ದಿಲ್ಲ. ಎಕ್ಸಾಮಿನ್ ಮಾಡ್ಬೇಕು ನಾವು ಇದನ್ನು. ಬರೀ ಸಾಹಿತ್ಯದಲ್ಲಿ ಭಾಳ ಮುಂದೊಟ್ಟೋಗಿದ್ದೀವಿ. 6 ಪ್ರಶಸ್ತಿ ಬಂದಿದೆ ನಮ್ಗೆ ಹಾಗೆ ನೋಡ್ಕೊಂಡು ಹೋದರೆ, ಮೇಜರ್ ಒನ್ಸ್. ಇಂಡಸ್ಟ್ರಿನೇ ಇಲ್ಲದೆ ಇದ್ದರೆ ಈಗ ನಾನು ನೋಡ್ದಂಗೆನೇ ಇಲ್ಲಿ ಯಾವುದಾದ್ರು ಒಂದು ಪರ್ಸನಲ್ ಮ್ಯಾನೇಜರ್ ಪೋಸ್ಟ್ ಖಾಲಿ ಆದರೆ ಅವ್ರು ಮುಂಚೆ ಎಲ್ಲ ನಮ್ಮನ್ನು ಕೇಳೋರು. ಇವಾಗ ಏನು ಮಾಡ್ತಾರೆ, ಎಲ್ಲೋ ಪೂನಾದಲ್ಲಿ ರಿಕ್ರೂಟ್ ಮಾಡಿ ಅವ್ರನ್ನ ಇಲ್ಲಿ ಕಳಿಸ್ತಾರೆ. ನಮ್ಮ ಪರ್ಸನಲ್ ಮ್ಯಾನೇಜರ್ಸ್ಗೆ ಸ್ಕೋಪೇ ಇಲ್ಲ, ಬಿಕಾಸ್ ಮೇಲ್ಗಡೆ ಇರೋರು ಇಂಪಾರ್ಟೆಂಟು. ನಾನು ಅದೇ ಕೇಳ್ತಾ ಇದ್ದೆ ಇಲ್ಲಿ ಶೇಖರ್ ಅವ್ರಿಗೆ, ಇಲ್ಲಿರೋರು ಬಿಟ್ಟು ಕನ್ನಡದಲ್ಲಿ HR IR ಪೋಸ್ಟಲ್ಲಿ ಹೈ ಪೋಸ್ಟಲ್ಲಿ ಯಾರು ಇದ್ದಾರಾ? ಐ ವಾಂಟ್ ಟು ನೋ ಹೌ ಮೆನಿ ಕನ್ನಡಿಗಾಸ್ ಹ್ಯಾವ್ ಪುಟ್ ಅಪ್ ಇಂಡಸ್ಟ್ರಿ ಇನ್ ನಾಟ್ ಓನ್ಲಿ ಇನ್ ಕರ್ನಾಟಕ, ಎನಿವೇರ್ ಎಲ್ಸ್, ಡಸಂಟ್ ಮ್ಯಾಟರ್. ಇಲ್ಲ. ನಮ್ಮದು ಹೇಗೆ ಫಿಲಾಸಫಿ ಅಂದರೆ, ಆಟೋದನ್ನು ನೋಡ್ತಾನೆ, ಯಾರು ಮಾರ್ವಾಡಿಗಳ ಥರ ಕಂಡ್ರೆ ಕಹಾ ಜಾನ ಸಾಬ್ ಅಂತಾನೆ. ತಮಿಳ್ ನೋಡ್ತಾರ ಕಂಡ್ರೆ ಅವ್ನು ತಮಿಳಲ್ಲಿ ಎಲ್ಲೋಗ್ಬೇಕು ಅಂತ ಕೇಳ್ತಾನೆ. ತೆಲುಗುನವ್ರನ್ನ ಕೇಳಿ ತೆಲುಗುನವ್ರನ್ನ ಎಲ್ಲೋಗ್ಬೇಕು ಅಂತ ಕೇಳ್ತಾನೆ. ಅವ್ನು ಕನ್ನಡದಲ್ಲಿ ಎಲ್ಲೋಗ್ಬೇಕು ಅನ್ನಲ್ಲ. ಅವ್ರಿಗೆ ಭಾಷೆ ಬರದೇ ಇದ್ರೆ ತೊಂದರೆ ಆಗುತ್ತೆ ಅವ್ರಿಗೆ. ಇದು ಪಾಪ ನಾನು ಅವ್ರನ್ನ ನೋಡ್ಕೋಬೇಕು, ಏನು ಮಾಡೋದು. ಅವ್ನು ಫರ್ದರ್ ಕೇಳಿದ್ರೆ ಎಲ್ಲೋಗ್ಬೇಕು ಅಂತ ಇವ್ನು ಎಲ್ಲ ಕಡೆ ಕರ್ಕೊಂಡು ತೋರಿಸೋರನ್ನು ಬಿಡ್ತಾನೆ. ನಾನು ನನ್ನ ತಮ್ಮ IIT ಮಡ್ರಾಸ್ಗೆ ಹೋಗಿದ್ವಿ. ಅವನದೊಂದು ಇಂಟರ್ವ್ಯೂ ಇತ್ತು ಇಂಜಿನಿಯರಿಂಗ್ದು, ವೇ ಬ್ಯಾಕ್, ವೆರಿ ಲಾಂಗ್ ಬ್ಯಾಕ್, ಮೋರ್ ದೆನ್ ಹಾಫ್ ಎ ಸೆಂಚುರಿ ಬ್ಯಾಕ್ ಹೇಗಿತ್ತು ಅಂತ ಹೇಳ್ತಿದ್ದೀನಿ. IIT ಬಸ್ ಸ್ಟಾಪಲ್ಲಿ ಇಂಟರ್ವ್ಯೂ ಆದಮೇಲೆ ನಿಂತ್ಕೊಂಡ್ವಿ. ಪೆರಂಬೂರ್ಗೆ ಹೋಗಬೇಕಿತ್ತು. ಅಲ್ಲಿ ನಮ್ಮ ಅಂಕಲ್ ಮನೆ ಇತ್ತು, ಅಲ್ಲಿ ಒಂದು ದಿನ ಇರೋದು ಅಂತ. ಪೆರಂಬೂರ್ಗೆ ಯಾವ ಬಸ್ ಹೋಗುತ್ತೆ ಅಂತ ಸೂಟ್ ಹಾಕ್ಕೊಂಡಿರೋ IIT ಪ್ರೊಫೆಸರ್ನ ಕೇಳಿರು, ತಮಿಳಲ್ಲೇ ಉತ್ತರ ಕೊಟ್ಟರು ನನಗೆ. ಇಲ್ಲಿ ತಮಿಳ್ನವ್ರು ತುಂಬ ಜನ ಇದ್ದರು, ಅವರೇ ಜಾಸ್ತಿ ಇದ್ದರು ಕನ್ನಡಿಗರಿಗಿಂತ ನಾವು ಹುಡುಗರಾಗಿದ್ದಾಗ. ಸೊ ಒಂಚೂರು ತಮಿಳು ನಮಗೂ ಬರ್ತಿತ್ತು, ಇವ್ರು ಹೇಳ್ತಿರೋದು ಇದು ಅಂತ ಹೋದ್ವಿ. ಇಲ್ಲಿ ಹಾಗಿಲ್ಲ ನೋಡಿ, ಕಾಂಟ್ರಾಸ್ಟ್ ನೋಡಿ ಹೇಗಿದೆ. ಈಗ ಹೈ ಪೋಸ್ಟಲ್ಲಿ ಇದ್ರೆ ತಾನೇ ನೆಕ್ಸ್ಟು ನಿಮ್ಮನ್ನು ಒಳಗೆ ಹಾಕೋದು ಮಾಡೋದು. ಇಲ್ಲೇ ಎಲ್ಲಿಂದ ತಂದು ಹಾಕ್ತಾರೆ? ಇದಕ್ಕೆ ಕಾರಣ ಒಂದಿದೆ. ನಾನು ಹುಡುಗ ಆಗಿದ್ದಾಗಿಂದ 49 ವರ್ಷ ಆಯಿತು ನಾನು ಈ ಕರಿಕೋಟ್ ಹಾಕ್ಕೊಂಡು. ಆವಾಗಿಂದಲೂ ನಾನು ಭಾಳ ಜನಕ್ಕೆ ಹೇಳ್ತಾ ಇರುವೆ, ಬಂದವ್ರಿಗೆ ಕನ್ನಡದವ್ರಿಗೆ, ನೀವು ಬಿಟ್ಟರೆ ಯಾಕೆ ಕೆಲಸ ಬಿಡಿ, ಪ್ರಾಕ್ಟೀಸ್ ಶುರು ಮಾಡಿ, ಇಂಡಸ್ಟ್ರಿನವ್ರನ್ನ ಹಿಡ್ಕೊಳ್ಳಿ. ಕೆಲವು ಟೆಕ್ನಿಕಲ್ ಪೀಪಲ್ ಬಂದವ್ರಿಗೆ ನೀವು ಯಾಕ್ರಿ ಇವ್ರಿಗೆ ಕೆಲಸ ಮಾಡ್ತೀರಾ, ನೀವೇ ಒಂದು ಫ್ಯಾಕ್ಟ್ರಿ ಹಾಕ್ರಿ, ನಿಮಗೆ ಆಗುತ್ತಲ್ರಿ.
ಇಲ್ಲ, ನೋ ಬಡಿ ವಾಂಟ್ಸ್ ಟು ಟೇಕ್ ರಿಸ್ಕ್. ಬರೀ ಬೇರೆಯವರನ್ನು ಬೈದರೆ ಪ್ರಯೋಜನ ಇಲ್ಲ. ಯಾವ ದೊಡ್ಡ ಫ್ಯಾಕ್ಟ್ರಿ ತೊಗೊಳ್ಳಿ, ಕೇರಳದವ್ರು ಬಂದು ಟಾಪ್ ಪೊಸಿಷನ್ ಇರ್ತಾರೆ, ಅವ್ನು ಬಂದು ಕೂಡಲೇ 25 ಜನ ಕರ್ಕೊಂಬಂದ್ಬಿಡ್ತಾನೆ ಅವ್ರ ಊರಿನವ್ರನ್ನೆಲ್ಲ. ಯಾವ ಕನ್ನಡಿಗರಿಗೂ ಕೊಡೋದಿಲ್ಲ ಅವನು. ಅದೇ ಆ ಟಾಪ್ ಪೊಸಿಷನಲ್ಲಿ ಕನ್ನಡದವನಿದ್ದರೆ 25 ಜನ ಕನ್ನಡಿಗರಿಗೆ ಕೊಡ್ಬೋದು. ಅದಾಗೋದಿಲ್ಲ. ದ್ಯಾಟ್ ಈಸ್ ಅವರ್ ಪ್ರಾಬ್ಲಮ್. ನಮ್ಮಲ್ಲಿ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ, ಮೇಲೆ ಹೋಗೋಕ್ಕೆ ರೆಡಿ ಇಲ್ಲ, ಅಸರ್ಟ್ ಮಾಡೋಕ್ಕೆ ರೆಡಿ ಇಲ್ಲ, ಹಾರ್ಡ್ ವರ್ಕ್ ಮಾಡೋಕ್ಕಂತೂ ರೆಡಿನೇ ಇಲ್ಲ. ಭಾಳ ಹಿಂದೆಯಿಂದ ನಾನು ಮಾಡಿದ ಪ್ರಾಕ್ಟೀಸಲ್ಲಿ ಎಷ್ಟೋ ಜನ ನನ್ನ ಹತ್ರ ಅಡ್ವೈಸ್ ತೊಗೊಂಡವರು, ದೇ ರಿಟೈರ್ಡ್ ಆ್ಯಸ್ ಡೈರೆಕ್ಟರ್ HR, ಡೈರೆಕ್ಟರ್ ಲೀಗಲ್, ಡೈರೆಕ್ಟರ್ ಇಂಡಸ್ಟ್ರಿಯಲ್ ರಿಲೇಷನ್ಸ್, ಆ ಕಾಲದವರು. ಇವಾಗ ಬರೋರು ಯಾರು ಏನೂ ಇದೇ ಮಾಡಲ್ಲ, ಸುಮ್ಮನೆ ಬರ್ತಾರೆ, ಫೈಲ್ ತಗೊಂಬರ್ತಾರೆ, ನೋಡಿ ಸರ್ ಈ ಫೈಲು ಅಂತಾರೆ. ಏನಪ್ಪ ಡಿಸ್ಮಿಸ್ ಮಾಡಿಬಿಟ್ಟಿದ್ದೀವಿ. ಯಾಕಪ್ಪ? ಆ ಫೈಲಲ್ಲಿದೆ ಅಂತಾನೆ. ಎಲ್ಲಪ್ಪ ಚಾರ್ಜ್ ಶೀಟು? ಅದು ಆ ಫೈಲಲ್ಲಿದೆ ಸರ್ ಅಂತಾನೆ. ಸೊ ಅವನು ಪರ್ಸನಲ್ ಆಫೀಸರ್ ಆಗಿರೋದು ಯಾಕೆ? ಫೈಲ್ ತಂದು ನನಗೆ ಕೊಡೋದಕ್ಕೆ. ಆ ಮಾಲೀಕ ಎಂಥ ಬುದ್ಧಿವಂತ. ಒಬ್ಬರು ಸೀನಿಯರ್ ಇರ್ತಾರೆ ಅಂತ ಇಟ್ಕೊಳ್ಳೋಣ, 25 ಲಕ್ಷ ಕೊಡ್ತಿರ್ತಾನೆ ವರ್ಷಕ್ಕೆ, ಅವ್ರು ಬಿಟ್ಟೊಟ್ಟು ಹೋಗ್ತಾರೆ. ಅವ್ರು ಜೂನಿಯರ್ ಒಬ್ಬಂಗೆ 15 ಲಕ್ಷ ಕೊಡ್ತಿದ್ದಾರೆ ಅಂತ ಇಟ್ಕೊಳ್ಳಿ ವರ್ಷಕ್ಕೆ. ಅವ್ನು ಕರ್ಬಿಟ್ಟು ನಿಂಗೆ ಇನ್ನೊಂದು ₹1,00,000 ಕೊಡ್ತೀನಿ, ನೀನು ಕೆಲಸ ಮಾಡು, ಅವ್ನು ಬೇಡವೇ ಬೇಡ, ಪೋಸ್ಟೇ ಬೇಡ ಅಂತಾರೆ. ಯಾಕೆ ಅಂತ ಅವ್ನು ಕೇಳಿದ್ರೆ, ಮೂರ್ತಿ ಅವ್ರಿಗೆ ತಿಂಗಳಿಗೆ ಒಂದು 30-40 ಸಾವಿರ ಕೊಡ್ತೀವಲ್ಲ, ಅವನಿದ್ರೂ ಅವ್ರ ಹತ್ರನೇ ಹೋಗ್ತಿದ್ದ, ನೀನು ಅವ್ರ ಹತ್ರನೇ ಹೋಗ್ತೀಯ, ಇನ್ನೊಬ್ಬ ಆಫೀಸರ್ ಯಾಕೆ? ನನ್ನ ಲೀಗಲ್ ಅಡ್ವೈಸರ್ ಪೋಸ್ಟಿಂದ ನಮ್ಮ ಕ್ಲೈಂಟ್ಸ್ ತೆಗೆದುಬಿಟ್ಟಿದ್ದಾರೆ ಇವಾಗ. ಐ ಹ್ಯಾವ್ ಟು ಆ್ಯಕ್ಟ್ ಆಸ್ HR ಮ್ಯಾನೇಜರ್ ಫಾರ್ ದೋಸ್ ಕಂಪನೀಸ್. ಎಷ್ಟು ಕಂಪ್ನಿಗಳದ್ದು ಹೇಳಿದ್ದೀನಿ, ಟಾಪ್ ಲೆವೆಲಲ್ಲಿ ಇಟ್ಕೊಳ್ಳಿ. ಈಕ್ವಲೆಂಟ್ ಟು ಡೈರೆಕ್ಟರ್ ಫೈನಾನ್ಸ್, ದೇ ಶುಡ್ ಬಿ ಎ ಡೈರೆಕ್ಟರ್ HR or ಡೈರೆಕ್ಟರ್ IR. ಇಟ್ಕೊಳ್ಳೋದಿಲ್ಲ. ಇನ್ಸ್ಪೆಕ್ಟರ್ ಫ್ಯಾಕ್ಟ್ರೀಸ್ ಹೋಗ್ತಾರೆ, ಫಟಾಫಟ್ ಅಲ್ಲಿ ಹೋಗಿ ಏನೋ ನೋಡ್ಬಿಟ್ಟು ಒಂದು ಪ್ರಾಸಿಕ್ಯೂಷನ್ ಮಾಡಿಬಿಡ್ತಾರೆ. ಹಾಗೆ ಬರ್ತಾರೆ, ಏನು ಸರ್ ಇದು ಪ್ರಾಸಿಕ್ಯೂಟ್ ಮಾಡಿಬಿಟ್ಟಿದ್ದಾರೆ ನಮ್ಮನ್ನು. ಅಲ್ರಿ ನೀವು ಇದನ್ನು ಇಟ್ಕೊಂಡಿಲ್ಲ, ಅದು ಇಟ್ಕೋಬೇಕಾ ಸರ್ ಅಂತ ಕೇಳ್ತಾರೆ. ಇವತ್ತೇ ನಾನು ಇಟ್ಕೋಬೇಕಾ ಅಂತ ಕೇಳ್ತಿರೋದು. ನೀನು ನೋಡು, ಯು ಸಿ ವಾಟ್ ಈಸ್ ದ್ಯಾಟ್, ನಿನ್ಗೇನು ಗೊತ್ತಿಲ್ಲ, ಸುಮ್ಮನೆ ರನ್ ಮಾಡ್ತಿದೀಯಾ. ಏನಂದರೆ ಇಲ್ಲಿ ಇಂಡಿಯಾ ದೇಶದಲ್ಲಿ ಒಂದಂತೂ ಗ್ಯಾರಂಟಿ, ಎವ್ರಿಬಡಿ ಆ್ಯಸ್ ಎ ಪ್ರೈಸ್. ಅವನು ಇನ್ಸ್ಪೆಕ್ಟರೋ, ಸೀನಿಯರ್ ಇನ್ಸ್ಪೆಕ್ಟ್ರೋ, ಡೈರೆಕ್ಟ್ರೋ, ಪ್ರೈಸ್ ವೇರೀಸ್. ನಿಮ್ಗೊಂದು ಹೇಳಬೇಕು ಅಂದರೆ ಭಾಳ ಜನ ಕೇಳಿರ್ಬೋದು ಇದನ್ನು. ಐ ವಾಂಟ್ ಟು ಟೆಲ್ ಯು ಹೌ ದಿಸ್ ಇಸ್. ಲಂಡನ್ನಲ್ಲಿ ಒಂದು ದೊಡ್ಡ ಪಾರ್ಟಿ ನಡೀತಿತ್ತು. ಸೊ ಎ ಸ್ಮಾರ್ಟ್ ಲುಕಿಂಗ್ ಲೇಡಿ ವಾಸ್ ಮೂವಿಂಗ್ ಅಬೌಟ್. ಎ ಫೆಲೋ ವೆಂಟ್ ಆ್ಯಂಡ್ ಹ್ಯಾಡ್ ಎ ಡಾನ್ಸ್ ವಿತ್ ಹರ್. And then he said, why don't you spend time with me this evening, this night or evening, whatever it is. She says, fine. Then he says, after the party gets over, I'll come and pick you up and take you. So the party is over, he goes to pick her up. And she says, £1,000. He says, no, I'll give you only £100. ಇಬ್ಬರಿಗೂ ಜಗಳ ಹತ್ಕೊಳ್ಳುತ್ತೆ, ಎಲ್ಲರೂ ಬರ್ತಾರೆ. ಜನ ಹೋಗ್ತಿದ್ದವರೆಲ್ಲ ಬರ್ತಾರೆ, ಏನು ದೊಡ್ಡ ಗಲಾಟೆ ಆಗ್ತಿದೆ ಅಂತ. ಆವಾಗ ಅವಳು, ಸಿ ದಿಸ್ ಫೆಲೋ ಇಸ್ ಆಸ್ಕಿಂಗ್ ಮೀ ಟು ಗೋ ವಿತ್ ಹಿಮ್ ಅಂತ ಅಂತಾಳೆ. ಅವನು ಹೇಳ್ತಾನೆ, ಲುಕ್ ಹಿಯರ್, ಯು ಹ್ಯಾಡ್ ಅಗ್ರೀಡ್ ಟು ಕಮ್ ವಿತ್ ಮೀ, ಸೊ ವಾಟ್ ಯು ಆರ್ ಈಸ್ ಸೆಟಲ್ಡ್. ಪ್ರೈಸ್ ಇಸ್ ದ ಓನ್ಲಿ ಥಿಂಗ್ ದಟ್ ವಿ ಆರ್ ಡಿಸ್ಕಸಿಂಗ್. ಇದರಲ್ಲಿ ಯಾಕೆ ಇದು ನಮಗೆ ತೊಂದರೆ ಆಗ್ತಿದೆ ಅಂದರೆ, ಕರ್ನಾಟಕದಲ್ಲಿ ನಾನೇ ಹೋಗಿ ನೋಡ್ತೀನಲ್ಲ, ನಾನೇ ಲೆಕ್ಕಾಚಾರ ಇಟ್ಟಿದ್ದೀನಿ, ಎಲ್ಲ ಆಚೆ ಕಡೆಯಿಂದ ಕರ್ಕೊಂಬರ್ತಾರೆ. ಯಾರು ಫ್ಯಾಕ್ಟ್ರಿಗೆ ಹೋಗಿ ಎಲ್ಲಿ ಹೋಗಿ ಆಚೆ ಕಡೆಯಿಂದ ಕರ್ಕೊಂಬರ್ತಾರೆ. ಒನ್ ರೀಸನ್ ಈಸ್, ನಮ್ಮ HR ಪೀಪಲ್ ಹೂ ಆರ್ ದೇರ್, ದೇ ವಿಲ್ ಹ್ಯಾವ್ ಟು ಪುಟ್ ಹಾರ್ಡ್ ವರ್ಕ್. ಫಾರ್ ಮೋರ್ ಎಫರ್ಟ್ಸ್ ಮಸ್ಟ್ ಬಿ ಪುಟ್ ಇನ್. Merely having Murthy or some other seniors, ಇಲ್ಲ ಸಂತೋಷ್ ಆ್ಯಂಡ್ ಅದರ್ಸ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ನಾವು ಬಂದು ಎಲ್ಲವನ್ನೂ ಮಾಡಲ್ಲ ನಿಮ್ಮ ಫ್ಯಾಕ್ಟ್ರಿನಲ್ಲಿ. ನಾವು ಅಲ್ಲಿ ಲೀಗಲ್ ಅಡ್ವೈಸ್ ಕೊಡ್ತೀವಿ, ಮಾಡ್ತೀವಿ. ಫ್ಯಾಕ್ಟ್ರಿನವ್ರು ಹೇಳ್ತೀವಿ, ಇಟ್ಕೊಳ್ರಪ್ಪ ಸೀನಿಯರ್ ಲೆವೆಲಲ್ಲಿ ಬೇಕು ಅಂತ. ಅವ್ರೇನಂತಾರೆ, ಅಯ್ಯೋ ಕೆಲಸಗಾರ ಹತ್ರ ಏನು ಸರಿ ಆಗಬೇಕು, ನಾವೇ ಅವ್ರ ಹತ್ರ ಮಾತಾಡ್ತೀವಿ, ಅವ್ರಿಗೆ ಸಂಬಳ ಕೊಡ್ತೀವಿ ಅಷ್ಟೇ. ವೈ ವಿ ನೀಡ್ ಅನದರ್ ಫೆಲೋ, ಔಟ್ಸೈಡ್ ಫೆಲೋ, ಇಟ್ ಈಸ್ ವೆರಿ ಸಿಂಪಲ್ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ನಿಂತ್ಕೋತಾರೆ. That is why what I want to tell you is, first of all, in this country,
ಲೇಬರ್ ಅಂದರೆ nobody wants to bother about labor in the country as a whole. ಒಂದಲ್ಲ 108 ಎಕ್ಸಾಂಪಲ್ ಇದೆ. ಇಂಡಸ್ಟ್ರಿ ಡೆಫಿನೇಷನಲ್ಲಿ ಆಸ್ಪತ್ರೆನೂ ಇಂಡಸ್ಟ್ರಿ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಇಸ್ ಆಲ್ಸೋ ಇಂಡಸ್ಟ್ರಿ, ಸಿಕ್ಕಿದ್ದೆಲ್ಲ ಇಂಡಸ್ಟ್ರಿ. ಲಾಯರ್ ಆಫೀಸ್ ಇಂಡಸ್ಟ್ರಿ, ಚಾರ್ಟರ್ಡ್ ಅಕೌಂಟೆಂಟ್, ಎವ್ರಿಬಡಿ ಇಸ್ ಇಂಡಸ್ಟ್ರಿ. 2 ಬೆಂಚು 6 ಜನ ಜಡ್ಜಸ್ ಸುಪ್ರೀಂ ಕೋರ್ಟಲ್ಲಿ ದೇ ಸೆಡ್ ಅದು ಆ ಕಾಲಕ್ಕೆ ಸರಿ ಹೋಯಿತು 70s. ಈಗ ಇವನ್ನೆಲ್ಲ ಇಂಡಸ್ಟ್ರಿ ಅಂತ ಹೇಳೋಕ್ಕಾಗಲ್ಲ. ಸೊ ಇದನ್ನು ಯು ಮಸ್ಟ್ ಕ್ವಾಶ್ ಇಟ್. ಬಟ್ ಅದನ್ನು 7 ಜನ ಜಡ್ಜಸ್ ಮಾಡಿದ್ರಿಂದ 9 ಜನ ಜಡ್ಜಸ್ ಬೇಕು, ನೀವು ಕಾನ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳಿ 10 ವರ್ಷ ಆಯಿತು. ಇವತ್ತಿಗೂ ಸುಪ್ರೀಂ ಕೋರ್ಟಲ್ಲೇ ಬಿದ್ದಿದೆ, ಯಾರೂ ಏನೂ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಜಡ್ಜಸ್ ಆರ್ ನೋ ಬೆಟರ್ ದ್ಯಾನ್ ಪಾಲಿಟಿಷಿಯನ್ಸ್. ಒನ್ಸ್ ಐ ರೋಟ್ an article where I said Supreme Court is solely responsible for indiscipline in industry. 3-4 judges telephone to me, ಏನೇ ಈ ಥರ ಬರೆದ್ಬಿಟ್ಟಿದೆಯಾ ಅಂತ. ಇದ್ದಿದ್ದು ಬರ್ತಿದ್ದೀನಪ್ಪ, ಕಂಟೆಂಪ್ಟ್ ಬೇಕಾದ್ರೆ ಶುರು ಮಾಡ್ಕೊಳ್ಳಿ, ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಗುತ್ತೆ ನೀವೇನು ಅಂತ. ಕಂಟೆಂಪ್ಟು ಇಲ್ಲ, ಏನೂ ಇಲ್ಲ, ಅಲ್ಲಿ ಮುಗೀತು. ನಾನು ಹೇಳಿದ್ದೆ ಫೈನಲ್ಲು. ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ದ ಪ್ರಾಬ್ಲಮ್ ಈಸ್. Nobody takes this labor law seriously, therefore your job becomes even more difficult. ಬೈದರೆ ಹೇಳ್ತಾರೆ, ಒಂದು ಕೇಸಲ್ಲಿ ಸುಪ್ರೀಂ ಕೋರ್ಟ್ ತನಕ ಹೋದರೆ ಬೈದ ಬಾಯಿಗೆ ಬಂದಂಗೆ ಅಂತ. ನೋ ಡೋಂಟ್ ವರಿ, ಯು ಮ್ಯಾನೇಜರ್ ಸೂಪರ್ವೈಸರ್ಸ್ ಯು ಮ್ಯಾನೇಜ್ ಇನ್ ದ ಲೋವರ್ ಸ್ಟಾಟಾ, ದಟ್ ಈಸ್ ಹೌ ದೇ ಟಾಕ್. ಸೊ ನೀವು ಯಾರು ನಿಮ್ಮನ್ನು ಬೈದರೆ ಸೀರಿಯಸ್ಸಾಗಿ ತೊಗೋಬೇಡಿ. ಆಯ್ತು ಕಣಪ್ಪ, ಇನ್ನೊಂದು ಚೂರು ಬೈಯೋದಿದ್ರೆ ಬೈ ಅಂತ ಹೇಳಿ. ಬಿಕಾಸ್ ಲಾ ಈಸ್ ಲೈಕ್ ದ್ಯಾಟ್. ರೀಸೆಂಟಾಗಿ ಒಂಚೂರು ಎಫರ್ಟ್ಸ್ ಮಾಡ್ತಾ ಇದ್ದಾರೆ ಚೇಂಜ್ ಮಾಡೋಕ್ಕೆ, ಬಟ್ ಸ್ಟಿಲ್ ದೇ ಆರ್ ಫೈಂಡಿಂಗ್ ಇಟ್ ವೆರಿ ಡಿಫಿಕಲ್ಟ್ ಟು ಚೇಂಜ್ ದಿ ಲಾ ಆ್ಯಂಡ್ ದ ಮೈಂಡ್ ಸೆಟ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ಇಂಥ ಸಿಚುವೇಶನ್ ವೇರ್ ದ ಲೇಬರ್ ಲಾಸ್ ಆರ್ ಡೆಡ್ಲಿ ಅಗೈನ್ಸ್ಟ್ ದ ಮ್ಯಾನೇಜ್ಮೆಂಟ್, ಹೌ ಟು ಮ್ಯಾನೇಜ್ ದಿ ಶೋ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ದ್ಯಾಟ್ ಈಸ್ ವೇರ್ ಯುವರ್ ರೋಲ್ ಪ್ಲೇಸ್. ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿನಲ್ಲಿ 4,80,000 ರೂಪೀಸ್ ಶಾರ್ಟ್ ಪೇಮೆಂಟ್ ಮಾಡಿದೆಯಾ ವರ್ಕರ್ಸ್ಗೆ ಅಂತ ಒಂದು ನೋಟಿಸ್, ಮಿನಿಮಮ್ ವೇಜಸ್ ಅಥಾರಿಟಿ ಗೇವ್ ಎ ನೋಟಿಸ್. ಅವ್ರು ಬಂದರು ನಮ್ಮ ಕೊಲೀಗ್ಸ್ ಹತ್ರ, ಅವ್ರು ಹೇಳಿದ್ರು ಮೂರ್ತಿ ಅವ್ರು ಮಾಡಿಕೊಡ್ತಾರಪ್ಪ ಹೋಗು. ದಿಸ್ ಈಸ್ ಐ ಆಮ್ ಟಾಕಿಂಗ್ ಟು ವೇ ಬ್ಯಾಕ್. ನಾನು ಹೇಳಿದೆ, ನೋಡಿರಿ 400 ಜನಕ್ಕೆ 4,80,000 ರೂಪಾಯಿ ಕಡಿಮೆ ಕೊಟ್ಟಿದ್ದೀರ, ಆ 400 ಜನಕ್ಕೆ ನೀವು ಚೆಕ್ ತಂದುಬಿಡಿ ಆ ಡಿಫ್ರೆನ್ಸ್ ಅಮೌಂಟ್ಗೆ, ತೊಗೊಂಡು ಡಿಪಾಸಿಟ್ ಮಾಡಿಬಿಟ್ಟು ಕೈ ಮುಗಿದ್ಬಿಟ್ಟು ಕ್ಲೋಸ್ ಮಾಡಪ್ಪ ಅಂತ ಹೇಳ್ತೀನಿ ಅಂತ. ನಮ್ಮ ಕೊಲೀಗ್ಸ್ ಹತ್ರ ಹೋಗ್ಬಿಟ್ಟು, ಏನು ಸರ್ ಅಂಥ ಲಾಯರ್ ಹತ್ರ ಕಳಿಸಿದ್ದೀರಾ? ಹೋದರೆ ಅವನು ಹೇಳ್ತಾನೆ ಚೆಕ್ ತೊಗೊಂಬ, ದುಡ್ಡು ಕೊಡು ಅಂತ. ನಾನು ಲಾಯರ್ ಹತ್ರ ಬಂದಿರೋದು ದುಡ್ಡು ಕೊಡೋಕ್ಕ, ದುಡ್ಡು ಕೊಡದೇ ಇರೋಕ್ಕೆ ತಾನೇ ನಾನು ಬಂದಿರೋದು. ಇವು ಕಾನೂನು ಹೇಳೋಕ್ಕೆ ಇವರೇ ಬೇಕಾ? ನಾನು ಹೇಳಿದೆ ನಮ್ಮ ಕೊಲೀಗ್, ನನ್ನ ಕೈಲಾಗಲ್ಲಪ್ಪ, ಇಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಈ ವೆಂಟ್ ಟು ಅನದರ್ ಲಾಯರ್ ವಾಸ್ ಈಗರ್ ಟು ಡೂ ಇಟ್ ಆ್ಯಂಡ್ ಈ ಸೆಟ್ ಆಲ್ ರೈಟ್ ಆ್ಯಂಡ್ ಹಿ ಪೋಸ್ಟ್ಪೋನ್ ಡ್ರ್ಯಾಗ್ ಆನ್. ಅಬ್ಜೆಕ್ಷನ್ ಹಾಕೋಕ್ಕೆ ಟೈಮು, ಅಪ್ಲಿಕೇಶನ್ ಟೈಮು, ಆ ಟೈಮು ಈ ಟೈಮು, ಬೇಕಾದಷ್ಟು ಟೈಮ್ಗಳು ಕೇಳ್ಬೋದು. ಒಂದು 8 ತಿಂಗಳಾಯಿತು. 8 ತಿಂಗಳಾದಮೇಲೆ ಅವನು ಆರ್ಡರ್ ಪಾಸ್ ಮಾಡಿದ. 4,80,000 ಡೆಫಿಸಿಟ್ ಅಮೌಂಟ್ ಇಂಟು 4 times ಪೆನಾಲ್ಟಿ. ಮತ್ತೆ ಬಂದರು ನಮ್ಮ ಕೊಲೀಗ್ ಹತ್ರ, ಏನ್ರಿ ಊರಲ್ಲಿ ಯಾರನ್ನು ಕೇಳಿರುವೆ, ಮೂರ್ತಿ ಹತ್ರ ಹೋಗಬೇಕಿತ್ತು, ನೀವು ಯಾಕೆ ಎಲ್ಲೋ ಹೋದ್ರಿ, ಏನು ಬೈತಿದ್ದಾರೆ, ಇನ್ನೊಂದು ಸಾರಿ ಒಪ್ಪಿಸ್ಬಿಡಿ ಸರ್ ನಿಮ್ಮ ಕೊಲೀಗ್ನ ಅಂತ. ನಾನು ಹೇಳಿದೆ, ಒಳ್ಳೆ ಚೆನ್ನಾಯ್ತಯ್ಯ, ನಾನು ಬೇಡ ಅಂದೋ ನೀ ತಿರ್ಗಾ ಕರ್ಕೊಂಬಂದು ಅದೇ ಮೊಸರನ್ನ ಮೇಕೆ ಬಾಯಿಗೆ ಇದು ಮಾಡಿರು ಅಂತಾರಲ್ಲ, ಹಾಗೆ ಎಲ್ಲಿ ನನಗೆ ಹಾಕಬೇಕು, ಗೆಟ್ ಲಾಸ್ಟ್ ಅಂತ. ಏನು ಮಾಡಬೇಕು ಅಂದರು, ಆ ಲಾಯರ್ ಹತ್ರನೇ ಹೋಗಿ ಕೇಳ್ಕೊಳ್ಳಿ, ರಿಟ್ ಪಿಟಿಷನ್ ಹಾಕು ಅಂತವ. ಸರಿ ಹೋದರು, ಅವರನ್ನೇ ಕೇಳಿರು, ರಿಟ್ ಪಿಟಿಷನ್ ಹಾಕಬೇಕಂತೆ ಸರ್ ಹೇಳ್ತಾ ಇದ್ದಾರೆ ಎಲ್ರೂ ಅಂತ. ಸೊ ಅವರೊಂದು ರಿಟ್ ಪಿಟಿಷನ್ ಹಾಕಿರು, ಚಾಲೆಂಜಿಂಗ್ ದಿಸ್ ಆರ್ಡರ್. ಚಂದ್ರಕಾಂತ್ ರಾಜರ್ಸ್ ಅಂತ ಒಬ್ಬರು ಜಡ್ಜು, ನಮಗೆಲ್ಲ ಚಿಕ್ಕವರು ನಾವು, ನಮಗೆ ಭಾಳ ವೆರಿ ಈಗರ್ ಟು ಫೈಂಡ್ ಔಟ್ ಏನಾಗುತ್ತೆ ಅಂತ. ಹೈಕೋರ್ಟಲ್ಲಿ ಹೋಗಿ ಕೂತ್ಕೊಂಡು ಲಾಸ್ಟ್ ಬೆಂಚಲ್ಲಿ ಕೂತಿದ್ವಿ, ನಮ್ಮ ಕೇಸ್ ಅಲ್ವಲ್ಲ, ಲಾಸ್ಟ್ ಬೆಂಚಲ್ಲಿ ಕೂತಿದ್ವಿ. ಕೇಸ್ ಬಂದಾಗ ಅವರು ಇವರೇನೋ ಹೇಳಿದ್ರು, ಮಿಸ್ಟರ್ ಯು ಆರ್ ವೆರಿ ಲಕ್ಕಿ ಅಂದರು. ಈ ಲಾಯರ್ಗೆ ಗಾಬರಿ, ಇವ್ರು ಲಕ್ಕಿ ಅಂದ್ರೆ ಏನು ಅಂತ. ನೋ 4 times ಪೆನಾಲ್ಟಿ, ಯು ಆರ್ ವೆರಿ ಲಕ್ಕಿ, ಐ ಆಮ್ ಟೆಲಿಂಗ್ ಯು, ಹಿ ಕುಡ್ ಹ್ಯಾವ್ ಲೆವಿಡ್ ಅಪ್ ಟು 10 times, ಹಿ ಹ್ಯಾಸ್ ಲೆವಿಡ್ ಓನ್ಲಿ 4 times, ಬಿ ಹ್ಯಾಪಿ. ಇವರೇನೋ ಹೇಳೋಕ್ಕೆ ಹೋದ್ರು, ಅವ್ರು ಹೇಳೋಕ್ಕೆ ಮುಂಚೆನೇ ನೋ ಗ್ರೌಂಡ್ಸ್ ಅಂತ ಡಿಸ್ಮಿಸ್ ಮಾಡಿಬಿಟ್ರು. ತಿರ್ಗಾ ಬಂದಿದ್ದರು. ಆವಾಗ ನಾನು ಒಂದೇ ಸಜೆಷನ್ ಕೊಟ್ಟಿದ್ದಾರೆ, ಸುಂದರ್ ಸ್ವಾಮಿ ಅಂತ ಒಬ್ಬರು ಲಾಯರ್ ಇದ್ದಾರೆ ಆ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ಸೀನಿಯರ್ ಮೋಸ್ಟ್ ಲಾಯರು, ಜಡ್ಜಸ್ಗೆ ಭಾಳ ಮರ್ಯಾದೆ ಅವ್ರನ್ನ ಕಂಡ್ರೆ. ಅವ್ರ ಹತ್ರ ಹೋಗಿ ಏನಾದ್ರು ಹೆಲ್ಪ್ ಸಿಗ್ಬೋದಾ ನಿಮಗೆ ನೋಡಿ ಅಂತ. ಕೊನೆಗೆ ಅದೇ ಲಾಯರ್ ಇಟ್ಕೊಂಡು ಸುಂದರ್ ಸ್ವಾಮಿ ಹತ್ರ ಹೋದರು. ಇದೇನಪ್ಪ ನಾನು ಬರಲ್ಲ, ಇದರಲ್ಲಿ ಏನಿದೆ ಅಲ್ಲ, ನೀವು ಕೊಡಬೇಕಾದ ದುಡ್ಡು ಮಿನಿಮಮ್ ವೇಜ್ ಎಂಥದೇ ಇದು. ಇಲ್ಲ ಸರ್ ನೀವೇನಾದ್ರು ಮಾಡಿ ಬನ್ನಿ ಹಾಗೆ.
ಹತ್ತು ಕರೆದು ಮಾಡಿದ್ಮೇಲೆ ಅವ್ರು ಹೋದರು. ಜೈನ್ ಅಂತ ಪಿ ಸಿ ಜೈನ್ ಅಂತ ಚೀಫ್ ಜಸ್ಟಿಸು, ಅವ್ರ ಜೊತೆಗೆ ಇನ್ನೊಬ್ಬರು ಜಡ್ಜ್. ಕೇಸ್ ಬಂತು, ನಾವು ಹಾಕೋದು. ಮಿಸ್ಟರ್ ಸುಂದರಸ್ವಾಮಿ, I think they have not told you the facts properly. Otherwise, you wouldn't have appeared in this case. No grounds, don't appear in such cases. ಅಂತ ಡಿಸ್ಮಿಸ್ಸೇ ಮಾಡಿಬಿಟ್ರು. ಸೊ ದಿಸ್ ಈಸ್ ಅನದರ್ ಡಿಫಿಕಲ್ಟಿ ಫಾರ್ ಎ ಮ್ಯಾನ್ ಲೈಕ್ ಮೀ. ಫಸ್ಟ್ ಒಂದು 10 ಇಯರ್ಸು ಲೇಬರ್ ಡಿಪಾರ್ಟ್ಮೆಂಟ್ನವ್ರು ಮೂರ್ತಿ ಹತ್ರ ಹೋಗಬೇಡಿ ಅಂತ ಹೇಳೋರು. 10-15 ಇಯರ್ಸ್ ನಾನು ಪ್ರಾಕ್ಟೀಸ್ ಶುರು ಮಾಡಿದಾಗ. ಯಾಕೆಂದರೆ ಅವನು ದುಡ್ಡು ಕೊಡೋದಿಲ್ಲ, ಕೊಡೋರ್ಗೂ ಬಿಡೋದಿಲ್ಲ, ಅವನದ್ದು ಯಾಕೆ ಹೋಗ್ತೀರಾ ಅಂತ. ಅದೊಂದು ಫೇಸ್, ಅನದರ್ ಫ್ರಂಟು ನನಗೆ. ಇಷ್ಟೆಲ್ಲ ಆಗಿ ಯು ಆರ್ ಫೇಸಿಂಗ್ ದ ಪ್ರಾಬ್ಲಮ್. ಆಲ್ ಆಫ್ ಯು ಹ್ಯಾವ್ ಫೇಸ್ ದ ಪ್ರಾಬ್ಲಮ್. ಐ ನೋ ವೆನ್ ದೇರ್ ಇಸ್ ಸಮ್ ಪ್ರಾಬ್ಲಮ್ ಆರ್ ವೆನ್ ಯು ಗೋ ಟು ಲೇಬರ್ ಡಿಪಾರ್ಟ್ಮೆಂಟ್, ಐ ನೋ ವಾಟ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಯಾರು ಬಾಯ್ಬಿಟ್ಟು ಹೇಳಲ್ಲ. ಭಾಳ ಜನಕ್ಕೆ ಧೈರ್ಯನೂ ಇಲ್ಲ, ಕೆಲವ್ರಿಗೆ ಹೆದರಿಕೆ, ಹೇಳಿಬಿಟ್ರೆ ಅವ್ನು ಇನ್ನೇನು ಮಾಡ್ತಾನೋ ಅಂತ. ಇದು ವೈ ಐ ಆಮ್ ಡಿಸ್ಕ್ರೈಬಿಂಗ್ ದಿಸ್ ಈಸ್ there are two things. One is labor law is very harsh on the management in this country. Add to that, the bureaucracy is out to make money out of it. Trade unions are there, they will also find out what they can get out of this. ಯಾವುದೋ ಒಂದು ಕೇಸಲ್ಲಿ ಸೆಟಲ್ಮೆಂಟ್ ಮಾಡಿದೆ ರೀಸೆಂಟಾಗಿ. ವರ್ಕರ್ಸ್ ಎಲ್ಲ ಸೇರಿ ನಮ್ಮ ಯೂನಿಯನ್ ಲೀಡ್ರಿಗೆ ಇಷ್ಟು ದುಡ್ಡು ಕೊಡಬೇಕು, ಅದನ್ನು ಸೆಟ್ಲ್ಮೆಂಟಲ್ಲೇ ಬರಿಬೇಕು, ಆ ದುಡ್ಡನ್ನ ವರ್ಕರ್ಸಿಗೆ ಕೊಡೋದು ಡಿಡಕ್ಟ್ ಮಾಡಿಬಿಟ್ಟು ನನಗೆ ಕೊಡಬೇಕು ಅಂತ ಇತ್ತು ಯೂನಿಯನ್ ಲೀಡ್ರಿಗೆ. ನಾನು ಒಂದು ಸೆಟ್ಲ್ಮೆಂಟ್ ಎಲ್ಲ ಮಾಡಿಬಿಟ್ಟು ಒಂದು 3 ಲಕ್ಷ ರೂಪಾಯಿಗೆ ಒಂದು ಬಿಲ್ ಕಳಿಸಿದ್ದೆ. ಅವನು ಫೋನ್ ಮಾಡಿದೆ, ಏನು ಸರ್ 3 ಲಕ್ಷ ರೂಪಾಯಿನ ಕಳಿಸಿದ್ದೆ. ಬೇಕಾದ್ರೆ ಕೊಡ, ಇಲ್ಲ ಬಿಡು ನೀನು ಅಂತ. ಆ ವರ್ಕರ್ಸ್ ಡಿಡಕ್ಟ್ ಮಾಡಿದ್ದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರು. ಇಟ್ ಕೇಮ್ ಟು 1 crore, 100 lakhs. 30,000 TDS ಮಾಡಿ 70,000 ಈ ಚೆಕ್ ಕೊಟ್ಟರು ಅವನಿಗೆ, ಯೂನಿಯನ್ ಲೀಡ್ರಿಗೆ. ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಹ್ಯಾಪ್ನಿಂಗ್ ಟುಡೇ. ಎವ್ರಿಬಡಿ ಈಸ್ ಮೇಕಿಂಗ್ ಮನಿ ಔಟ್ ಆಫ್ ಇಟ್, ಆ್ಯಂಡ್ ಫಾರ್ ಯು ಟು ಟೇಕ್ ದ ಮ್ಯಾಟರ್ ಟು ದ ಕೋರ್ಟ್, ಯು ಶುಡ್ ಹ್ಯಾವ್ ಎ ಫುಲ್ ಪ್ರೂಫ್ ಕೇಸ್ ವಿತ್ ಯು. ಯಾರೋ ಬರ್ತಾರೆ, ನಾನು ರಿಟೈರ್ಡ್ ಅಸಿಸ್ಟೆಂಟ್ ಲೇಬರ್ ಕಮಿಷನರ್, ರಿಟೈರ್ಡ್ ಲೇಬರ್ ಕಮಿಷನರ್, ರಿಟೈರ್ಡ್ ಅಡಿಷನಲ್ ಕಮಿಷನರು, ಅದು ಇದು ಅಂತ ಹೇಳ್ಕೊಂಡು ನೀವು ಅಲ್ಲಿ ಏನು ಮಾಡ್ತಾರೆ, ಭಾಳ ಜನ ಇಂಡಸ್ಟ್ರಿನವರು 3 ವರ್ಷದ ಟೈಮ್ ಕೊಯ್ಬೇಕು, ಕಾಯಬೇಕು, ಫೀಸ್ ಬೇರೆ ಕೊಡಬೇಕು. ಭಾಳ ಜನಕ್ಕೆ ಹಂಗಂಗೆ ಮಾಡಿಸ್ಕೊಂಡು ಹೋಗೋ ಅಭ್ಯಾಸ, ಫೀಸ್ ಬೇರೆ ಕೊಡ್ಬೇಕು. ಅದ್ರ ಬದಲು ಯಾರೋ ಇವ್ರು ಇದ್ದಾರೆ ನೋಡ್ರಿ ಮಾಡಿರಿ ಅಂತಾರೆ. ಅದು ಮಾಡಿದ ಅಲ್ಲಿ ತನಕ ನಾವು ರಿಪೇರಿ ಮಾಡೋಕ್ಕೆ ಆಗೋದಿಲ್ಲ. ಇವತ್ತು ನಾನು ಹೇಳೋದು ನಿಮಗೆಲ್ಲ, ಕನ್ನಡದಲ್ಲಿ ಎಂಕ್ವೈರಿ ಮಾಡೋದು ಕಲಿಬೇಕಾಗತ್ತೆ, ಇವತ್ತಲ್ಲ ನಾಳೆ. ಇದೇ ಥರ ನಾವು ಇಂಗ್ಲೀಷಲ್ಲೇ ಮಾಡ್ತೀವಿ ಅಂತ ಹೇಳ್ಕೊಂಡು ಹೋಗೋಕ್ಕಾಗಲ್ಲ. ಭಾಳ ಪ್ರಾಬ್ಲಮ್ ಇದೆ. ನೀವು ಕನ್ನಡದಲ್ಲೇ ಮಾಡಬೇಕು ಅಂದಾಗ ಕನ್ನಡದಲ್ಲಿ ಮಾಡೋಕ್ಕೆ ಬರೋರು ಭಾಳ ಕಡಿಮೆ ಜನ ಇದ್ದಾರೆ. ಸರ್ ಎಂಕ್ವೈರಿ ಆಫೀಸರ್ ಬೇಕು, ಕನ್ನಡದಲ್ಲಿ ಮಾಡಬೇಕು ಅಂತಾರೆ, ಅಲ್ಲಿಗೆ ಡಮಾರ್. ಎಂಕ್ವೈರಿ ಆಫೀಸರ್ ಬೇಕು ಅಂದರೆ ಕೊಡೋಣ ಅಂತೀವಿ, ಕನ್ನಡದಲ್ಲಿ ಮಾಡಬೇಕು ಅಂದರೆ ಔಟ್. ಕನ್ನಡದಲ್ಲಿ ಎಂಕ್ವೈರಿ ಆಫೀಸರ್ ಮಾಡೋದೋಗಲಿ, ಕನ್ನಡದಲ್ಲಿ ಎಂಕ್ವೈರಿ ಮಾಡೋದನ್ನು ನೀವು ಕಲ್ತ್ಕೊಳ್ಳಿ. ನೀವು ಇಷ್ಟೊಂದು HR ಪರ್ಸನಲ್ಲಿ ಇಲ್ಲಿ ಕೂತಿದ್ದೀರಿ, 12 ವಿಡಿಯೋ ಇದೆ ನಂದು, ಈಚ್ ಒನ್ ಆಫ್ 1 hour 15 to 1 hour 30 minutes. ಲೇಬರ್ ಲಾನಲ್ಲಿ ಬಹಳಷ್ಟು ಸಬ್ಜೆಕ್ಟ್ಸ್ ಎಲ್ಲ ಕವರ್ ಮಾಡಿದ್ದೀನಿ. ಹೊಸ ಲೇಬರ್ ಕೋಡ್ ಕವರ್ ಮಾಡಿದ್ದೀನಿ, ಇರೋ ಕಾನೂನು. ಅದು ಯಾರಿಗೆ? ಕರ್ನಾಟಕದವ್ರು ಕೇಳಿದ್ದಲ್ಲ. ಮಡ್ರಾಸ್ ಚೇಂಬರ್ ಆಫ್ ಕಾಮರ್ಸ್ನವ್ರು ಬಂದು ಕೇಳಿಕೊಂಡು 2 ರೆಕಾರ್ಡ್ ಮಾಡ್ಕೊಂಡು ಹೋದರು. ಚಂಡೀಗಢ ಚೇಂಬರ್ ಆಫ್ ಕಾಮರ್ಸ್ನವ್ರು ಬಂದು 2 ರೆಕಾರ್ಡ್ ಮಾಡ್ಕೊಂಡು ಹೋದರು. ಅಡ್ವೊಕೇಟ್ಸ್ ಅಸೋಸಿಯೇಷನ್ ಬಂದರು 1-2 ರೆಕಾರ್ಡ್. ಈ ಥರ ಎಲ್ಲ ಮಾಡಿದ್ದು ಇದು ಒಂದು 10. ಎಷ್ಟು ಜನ ನೋಡಿದ್ದೀರಪ್ಪ ಅದನ್ನು? 1 hour 10 minutes or 1 hour 50 minutes. The knowledge you will gain is tremendous, but why don't you read? Why don't you see those things? How many of you subscribe to one journal at least in labor laws? ಲೇಬರ್ ಲಾ ರಿಪೋರ್ಟರ್ ಅಂತ ಬರುತ್ತೆ, ಅದು ಒಂದನ್ನಾರು ಸಬ್ಸ್ಕ್ರೈಬ್ ಮಾಡಿ, ಅದರಲ್ಲಿ ಏನಿದೆ ಅದನ್ನು ಓದಿ. ಇಲ್ಲದೆ ಅದು ಎಷ್ಟು ತೊಂದರೆ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. 4 ದಿವಸದಿಂದ ಪೇಪರಲ್ಲಿ ಹೆಡ್ಲೈನ್ಸ್ ಬಂದಿತ್ತು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆನ್ ಪ್ರಾವಿಡೆಂಟ್ ಫಂಡ್. ಓದಿದ್ದೀರಾ? ಮೋಸ್ಟ್ ಆಫ್ ಯು ಮಸ್ಟ್ ಹ್ಯಾವ್ ರೆಡ್. ಓದಿಲ್ಲದೆ ಇದೆ ಭಾಳ ವೆರಿ ಅನ್ಫಾರ್ಚುನೇಟ್. ಇದರಲ್ಲಿ ಈ ಪೆನ್ಷನ್ಗೆ 15,000 ರೂಪಾಯಿ, ಇವತ್ತು ಮುಂಚೆ 6,500 ರೂಪಾಯಿ, ಅದಕ್ಕೆ ಮುಂಚೆ 5,000 ರೂಪಾಯಿಗೆ ಲಿಮಿಟ್ ಮಾಡಿದರು. ಎಂಪ್ಲಾಯರ್ ಏನು ಕಾಂಟ್ರಿಬ್ಯೂಷನ್ ಕೊಡ್ತಾರೆ, ಈಕ್ವಲ್ ಕಾಂಟ್ರಿಬ್ಯೂಷನ್ನು, ಅದರಲ್ಲಿ 8.33% ಸಬ್ಜೆಕ್ಟ್ ಟು ಎ ಮ್ಯಾಕ್ಸಿಮಮ್ ಆಫ್ 15,000 ರೂಪೀಸ್ ಮೇಲೆ ಡಿಡಕ್ಟ್ ಮಾಡಬೇಕು ಪೆನ್ಷನ್ ಕೊಡೋದು ಅಂತ. ಅದರಲ್ಲಿ ಒಂದು ಪ್ರಾವಿಷನ್ ಇತ್ತು.
15,000ಕ್ಕಿಂತ ಜಾಸ್ತಿ ಕೊಡೋರು, ಆ್ಯಕ್ಚುಯಲ್ ವೇಜಸ್ ಮೇಲೆ ಕೊಡೋರು 8.33 ಆನ್ ದಿ ಆ್ಯಕ್ಚುಯಲ್ ವೇಜಸ್ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಕೂಡ ಪೆನ್ಷನಿಗೆ ಕೊಡ್ಬೋದು, ಆಪ್ಟ್ ಮಾಡಬೇಕು ಅಂತ. ಯಾರು ನೀವು ಎಂಪ್ಲಾಯೀಸ್ಗೆ ನೋಡಯ್ಯ ಆಪ್ಟ್ ಮಾಡೋಕ್ಕಿದೆ 11(3)ನಲ್ಲಿ ನಿನಗೆ ಜಾಸ್ತಿ ಪೆನ್ಷನ್ ಬರುತ್ತೆ ಆಪ್ಟ್ ಮಾಡು ಅಂತ ಹೇಳಿದ್ದೀರಾ? ಏನಾದ್ರು ಡಿಸ್ಕಸ್ ಮಾಡಿದ್ದೀರಾ? ಯಾವುದಾದ್ರು ಫೋರಮ್ಮಲ್ಲಿ ಇದನ್ನು ಎತ್ತಿದ್ದೀರಾ ವಿಚಾರನ? ಒಬ್ಬರದ್ದೇ ಎಕ್ಸಾಂಪಲ್ ಕೊಡ್ತೀನಿ. ಬಿ ಕೆ ಗುರುಪ್ರಸಾದ್ ಅಂತ ರಿಟೈರ್ಡ್ HR ಮ್ಯಾನೇಜರು, ಅವ್ರಿಗೆ 5,500 rupees ಪೆನ್ಷನ್ ಈ ಓಲ್ಡ್ ರೂಲ್ ಪ್ರಕಾರ. ಹೊಸ ರೂಲ್ ಪ್ರಕಾರ ಹೋದರೆ 36,000 ರೂಪಾಯಿ ಪೆನ್ಷನ್ ಬರುತ್ತೆ. ಯಾಕೆ ಎಂಪ್ಲಾಯೀಸ್ ಹೇಳಿಲ್ಲ ನೀವು? ವೈ? ಬಿಕಾಸ್ ಯು ಹ್ಯಾವ್ ನಾಟ್ ಅಪ್ಡೇಟೆಡ್, ಯು ಹ್ಯಾವ್ ನಾಟ್ ರೆಡ್ ದೋಸ್ ಥಿಂಗ್. ದಯವಿಟ್ಟು ಓದಿ ಮೇಲೆ ಬಂದ್ರೇ ನಿಮ್ಮನ್ನು ಟಾಪ್ ಪೊಸಿಷನಿಗೆ ಕೊಡೋದು. ಇವತ್ತು ಯಾರು ಕನ್ನಡದವ್ರು ಇಲ್ಲ ಇಂಟರ್ವ್ಯೂ ಮಾಡೋರು. ಕನ್ನಡ ನಮ್ಮ ಭಾಷೆ ನಮಗೆ ಎಲ್ಲ ಸರಿ. ಅಲ್ಲಿಂದ ಬರೋನು ಕನ್ನಡ ಉದ್ಧಾರ ಮಾಡ್ತೀನಿ ಅಂತ ಬರಲ್ಲ, ಅವನು ತಾನು ಉದ್ಧಾರ ಆಗಕ್ಕೆ ಬರ್ತಾನೆ. ಇವಾಗ ಏನಾಗಿದೆ, ಸುಪ್ರೀಂ ಕೋರ್ಟ್ನವರು ಮತ್ತೆ ಅದನ್ನು ವಾಪಸ್ ತಂದಿದ್ದಾರೆ. 4 months ಟೈಮ್ ಕೊಟ್ಟಿದ್ದಾರೆ. ಇರೋರೆಲ್ಲ ಆಫ್ ಮಾಡ್ಬೋದು. ರಿಟೈರ್ ಆಗಿರೋರು 4 years ಒಳಗಿದ್ದರೆ 4 years 1995 ಒಳಗೆ ಈ ಕಡೆ 2015 ಈಚೆಗೆ ಬಂದಿದ್ದರೆ ದೇ ಕ್ಯಾನ್ ಆಲ್ಸೋ ಆಪ್ಟ್ ಫಾರ್ ದಿ ಹೈಯರ್ ಪೆನ್ಷನ್. ಆ ದುಡ್ಡು ಅಡ್ಜಸ್ಟ್ ಮಾಡಿಬಿಟ್ಟು ಪ್ಲೀಸ್ ರೀಡ್ ದ್ಯಾಟ್. ತುಂಬ ಸಹಾಯ ಆಗುತ್ತೆ ನಿಮ್ಮ ಎಂಪ್ಲಾಯೀಸ್ಗೆ. ಕರೆದು ಇದು ಮಾಡಿಸಿ ನೀವು. ಜಸ್ಟ್ ಲೈಕ್ ಫಾರ್ ಎಕ್ಸಾಂಪಲ್ ಐ ವಾಸ್ ಥಿಂಕಿಂಗ್, ಇಲ್ಲೆಲ್ಲ ತೋರಿಸಿರಲ್ಲ ಎಲ್ಲ ಇದನ್ನೆಲ್ಲವ, ವಾಟ್ ಹ್ಯಾಪಂಡ್, ಏನೇನಾಯಿತು, ಮಾತಾಡಿದ್ದು ಎಲ್ಲ ಇದರದ್ದು. ಇದನ್ನು ಕಾಪೀಸ್ ಮಾಡಿ ನಿಮ್ಮ ಫ್ಯಾಕ್ಟ್ರಿಗಳಲ್ಲಿ ನಿಮ್ಮ ವರ್ಕ್ಮೆನ್ಗೆ ಹಾಕಿ ತೋರಿಸಿ. ಅಟ್ಲೀಸ್ಟು ದೇ ವಿಲ್ ಗೇನ್ ನಾಲೆಜ್ ಔಟ್ ಆಫ್ ಇಟ್. ಅಲ್ಲಿ ಕನ್ನಡನೂ ನೀವು ಪ್ರಚಾರ ಮಾಡ್ದಂಗೆ ಆಯಿತು, ಕನ್ನಡದಲ್ಲಿ ಏನೋ ಮಾಡ್ತಿದ್ದೀವಿ ಅಂತಲೂ ಹೇಳ್ದಂಗೆ ಆಯಿತು ಕೆಲಸಗಾರರಿಗೆ. ಕನ್ನಡ ಎಷ್ಟರ ಮಟ್ಟಿಗೆ ಮೇಲೆ ಬರುತ್ತೆ ಅನ್ನೋದು ತೋರಿಸ್ದಂಗೆ ಆಯಿತು. ನೀವು ಫ್ರೆಂಡ್ಲಿ ಅವ್ರ ಜೊತೆ ಇದ್ದೀರಾ ಅಂತಲೂ ಹೇಳ್ದಂಗೆ ಆಯಿತು. ನಾನು ಫಸ್ಟ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋಕ್ಕೆ ಹೋಗಿದ್ದು ಸುಮಾರು 47-48 ವರ್ಷದ ಹಿಂದೆ. ಕೋರ್ಟ್ ಹೋಗಿದ್ದೀನಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋಣ ಅಂತ. ಒಬ್ಬ ವರ್ಕ್ಮನ್ ಬಂದ, ಏನಯ್ಯ ನಿನ್ನ ಹೆಸರು ಅಂದೆ. ಅವನು ಪಕ್ಕದಲ್ಲಿದ್ದವನು, ಅವನಿಗೆ ಕನ್ನಡ ಬರಲ್ಲ ಸರ್ ಅಂದ. ಮತ್ತೇನು ಮಾಡಬೇಕು, ತಮಿಳಲ್ಲಿ ನೀನು ಕ್ರಾಸ್ ಎಕ್ಸಾಮಿನೇಷನ್, ಇವನಿಗೋಸ್ಕರ ನಾನೀಗ ತಮಿಳ್ ಕಲ್ತ್ಕೋಬೇಕು. ಅವನು ಕನ್ನಡ ಬರಲ್ಲ, ಹೋಗ್ಲಿ ಇನ್ನೊಬ್ಬ ಇದ್ದವನಾರು ಹೆಲ್ಪ್ ಮಾಡಬೇಕೋ ಬೇಡ. ನೆಕ್ಸ್ಟ್ ವಿಟ್ನೆಸ್ ತೆಲುಗು ನಾನು ಬರ್ತಾನೆ, ನಾನು ತೆಲುಗು ಕಲ್ತ್ಕೊಳ್ಳ. ಅವನು ಪಂಜಾಬಿ ಇದ್ದಾನೆ, ಪಂಜಾಬಿ ಕಲ್ತ್ಕೊಳ್ಳ ನಾನು. ನಾವೆಷ್ಟೋ ಕಡೆ ಹೇಳಿದ್ದೀವಿ, ನೋಡಪ್ಪ ನಿಮ್ಮ ಯೂನಿಯನ್ನವರು ಕರ್ನಾಟಕದಲ್ಲಿ ಕನ್ನಡನೇ ಉಪಯೋಗಿಸ್ಬೇಕು ಅಂತ ಹೇಳಿದ್ದಾರೆ, ಸೊ ನಾವು ಕನ್ನಡದಲ್ಲೇ ಮಾಡೋದು ಎಂಕ್ವೈರಿನ. ಇಲ್ಲ ಸರ್ ನನಗೆ ಬರಲ್ಲ ಸರ್, ನಾನು ಬಿಹಾರಿಂದ ಬಂದಿದ್ದೀನಿ ಸರ್, ನೀವು ಕನ್ನಡ ಏನು ಗೊತ್ತಾಗಲ್ಲ ನನಗೆ, ಅವ್ರು ಏನು ಮಾಡ್ತಾರೆ ಅಂತ ಹಿಂದೀಲಿ ಮಾಡೋಕ್ಕೆ ಹೇಳಿ ಸರ್ ಅಂತಾರೆ. ನಮ್ಮವ್ರು ಮೊದಲೇ ಹಿಂದಿ ಅಂದರೆ ಅಟ್ಲೀಸ್ಟ್ ಕರ್ನಾಟಕ ಇಸ್ ಬೆಟರ್, ಬಿಕಾಸ್ ಐ ಥಿಂಕ್ ವಿ ಹ್ಯಾವ್ ಮೋರ್ ಕಾಮನ್ ಸೆನ್ಸ್ ದ್ಯಾನ್ ಸಮ್ ಆಫ್ ದಿ ಅದರ್ ಸ್ಟೇಟ್ ಪೀಪಲ್. ನಾವು ಹಿಂದಿ ಬೇಡ ಅಂತ ಹೇಳಲ್ಲ, ನಮ್ಮ ಭಾಷೆ ಬೇಕು ಅಂತೀವಿ. ಯಾವತ್ತೂ ನಾವು ನಮ್ಮ ಭಾಷೆ ಮೇಲೆ ಇದು ಮಾಡೋದಿಲ್ಲ. ನಮ್ಮ ಭಾಷೆ ಮೇಲೆ ಪ್ರೀತಿ ಇದೆ, ವಿಶ್ವಾಸ ಇದೆ, ಎಲ್ಲ ಇದೆ. ಬರೀ ಕನ್ನಡ ಕಲ್ತ್ಕೊಂಡು ಪಂಡಿತರಾದರೆ ಪೂಜೆ ಮಾಡ್ಬೋದು ಅಷ್ಟೇನೆಯ. ಮುಗಿಸ್ತೀನಿ ಬಿಡಪ್ಪ, ನನಗೇನು ಈ ಹೊಡ್ಕೊಳ್ಳೋದೇ ತಪ್ಪುತ್ತೆ. ಸೊ ನಾವು ಬೇರೆಯವ್ರ ಥರ ನಾವು ಇದು ಮಾಡೋದಿಲ್ಲ. ವಿ ವಾಂಟ್ ದಟ್ ಲ್ಯಾಂಗ್ವೇಜ್, ವಿ ವಾಂಟ್ ದಿಸ್ ಲ್ಯಾಂಗ್ವೇಜ್, ವಿ ವಾಂಟ್ ಎವ್ರಿ ಅದರ್ ಲ್ಯಾಂಗ್ವೇಜ್. ನಮ್ಮ ಭಾಷೆಗೆ ಪ್ರಾಮುಖ್ಯತೆ ಕೊಡ್ತೀವಿ. ಕೆಲಸಕ್ಕೆ ಹೋದಾಗ ಇಂಗ್ಲೀಷೇ ಮಾತಾಡಬೇಕಾಗುತ್ತೆ, ಮಾರ್ವಾಡಿ ಕಂಪ್ನಿಗೆ ಹೋದಾಗ ಹಿಂದಿನೇ ಮಾತಾಡಬೇಕಾಗುತ್ತೆ. ನಮ್ಮ ಜೀವನ ಅದು. ಈವನ್ ಅರ್ಲಿಯರ್ ಆಲ್ಸೋ ಮಿಸ್ಟರ್ ಶೇಖರ್ ಹ್ಯಾಸ್ ಪ್ರಾಪರ್ಲಿ, ವೆರಿ ಬ್ರೀಫ್ಲಿ, ವೆರಿ ಕ್ಲಿಯರ್ಲಿ, without offending anybody, he spoke for 3 minutes on that also. I am very happy about it. Let us be practical, not only theoretical. ಇಷ್ಟು ಹೇಳಿ ನಾನು ಭಾಷಣ ಮುಗಿಸ್ತೀನಿ. ಕೇಳಿದ್ದೀರಾ? ಕೇಳೋದು ಭಾಳ ಕಷ್ಟ, ಒಂದೇ ಒಂದು ಹೇಳ್ಬಿಡ್ತೀನಿ ಕೇಳೋ ವಿಚಾರದಲ್ಲಿ. ಇನ್ನು 2 ನಿಮಿಷನಪ್ಪ. ಯಾರೋ ಒಬ್ಬರು ಲಾಯರು, ಭಾಳ ವೆರಿ ಬ್ರಿಲಿಯಂಟ್ ಲಾಯರ್, ಹೈಕೋರ್ಟಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದರು, ಯಂಗ್ ಫೆಲೋ. ಅವ್ನು ಚೀಫ್ ಜಸ್ಟಿಸ್ಗೇನೋ ಪ್ರೀತಿ ಹುಟ್ಟಿತು. ಅವ್ರು ಕರೆದ್ಬಿಟ್ಟು, ಮಿಸ್ಟರ್ ಸೋ ಆ್ಯಂಡ್ ಸೋ, ಯು ಮಸ್ಟ್ ಬಿಕಮ್ ಎ ಜಡ್ಜ್ ಆಫ್ ದ ಹೈಕೋರ್ಟ್, ಐ ವಿಲ್ ರೆಕಮೆಂಡ್ ಯುವರ್ ನೇಮ್ ಟು ಡೆಲ್ಲಿ ಅಂತ.
ಏನು ಹೇಳ್ತೀಯ ಅದು. ಆಮೇಲೆ ಇವನು ತುಂಬ ಫಾರ್ವರ್ಡು, ಅದಕ್ಕೆ ಅವ್ರು ಟೀನೂ ತರಿಸಿದ್ರು. ಟೀ ತರ್ಸಕ್ಕೆ ಹೇಳಿದರು ಅವನ ಅಸಿಸ್ಟೆಂಟ್ ಯಾರು ವಿತ್ ಅನ್ ಅಟೆಂಡರ್. ಅವ್ರು ಹೇಳಿದ್ರು, ಸರ್ ಟೀ ಕುಡಿದ್ಬಿಟ್ಟು ಮಾತಾಡ್ತೀನಿ ಅಂದರು. ಆಯಿತು ಅಂದರು. ಸರಿ ಇನ್ನೇನೋ ಮಾತಾಡಿ ಟೀ ಬಂತು, ಟೀ ಕುಡಿದ್ರು. ವಾಟ್ ಯು ಸೇ ಅಂತ ಹೇಳಿ. ಹಿ ಸೆಡ್, ಇಟ್ಸ್ ಓನ್ಲಿ ಲೈಟರ್ ವೇನ್, ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. I would prefer to speak 2 hours nonsense in the court rather than hear 5 hours of nonsense. So hearing is very difficult. You have been very attentive in spite of hearing being very difficult. But at some point of time we have to close, and I am very thankful to you all for the opportunity given. Please keep my words in mind. Try to see if you can improve on your subject. Thank you very much. ಮೂರ್ತಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಆಯಿತು ಬಿಡಮ್ಮ ಮುಗಿಸ್ತೀನಿ ಅಂತ ಹೇಳ್ತಾ ಇದ್ರು. ನಿಜ ಏನು ಅಂತ ಹೇಳಿದ್ರೆ ಮೂರ್ತಿ ಸರ್ ಮಾತಾಡ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅಂತ ಅನಿಸುತ್ತೆ. ಅವರು ಮಾತಲ್ಲಿ ನಾವು ಕಲಿಯೋದು ಎಷ್ಟಿರುತ್ತೆ, ಇನ್ನೂ ಕಲಿಬೇಕಾಗಿರೋದು ಅಷ್ಟೇ ಉಳ್ದೋಗುತ್ತೆ. ಯಾಕೆಂದರೆ ಅಷ್ಟು ಸೊಗಸಾಗಿರುತ್ತೆ ಅವ್ರ ಮಾತುಗಳು ಕೇಳೋದಕ್ಕೆ. ನಿಜ, ನಮ್ಮ ಕನ್ನಡ ಭಾಷೆ ಯಾವ ರೀತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಗಾದೆ ಇದೆ, ಹಿತ್ತಲ ಗಿಡ ಮದ್ದಲ್ಲ ಅಂತ. ನಮ್ಮಲ್ಲೇ ಮುತ್ತು ರತ್ನ ಚಿನ್ನ ಹವಳ ಎಲ್ಲ ಇದೆ, ಆದರೆ ನಾವು ಬೇರೆ ಕಡೆ ಕಲ್ಲು ಮಣ್ಣು ಮುಳ್ಳುನ ಹುಡ್ಕೊಂಡು ಹೋಗ್ತೀವಿ. ಈ ಥರ ಆಗಬಾರ್ದು. ಕನ್ನಡ ಕಲೀರಿ ದಯವಿಟ್ಟು. ನಮ್ಮ ಕನ್ನಡನ ಉಳಿಸಿ. ನಮ್ಮ ಕನ್ನಡಿಗರು ಬೇರೆಯವರಿಗೆ ಕನ್ನಡವನ್ನು ಕಲಿಸ್ಕೊಡಿ, ಕನ್ನಡದಲ್ಲಿ ವ್ಯವಹರಿಸಿ, ಮಾತಾಡಿ ಅಂತ ತುಂಬ ಸೊಗಸಾಗಿ ಉದ್ಯೋಗಿಗಳ ಒಂದು ಕಳೆದುಕೊಳ್ಳುವಿಕೆಯಿಂದ ಆಗುವಂತಹ ಪರಿಣಾಮಗಳು ಏನು ಅಂತ ತಿಳಿಸ್ಕೊಟ್ರು ನಮ್ಮ ಎಸ್ ಎನ್ ಮೂರ್ತಿ ಸರ್. ಜೋರಾದ ಚಪ್ಪಾಳೆ ಬರಲಿ. ಆ್ಯಂಡ್ ಮೂರ್ತಿ ಸರ್ ತುಂಬ 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 ಹೃದಯದ ಧನ್ಯವಾದಗಳು. ನಿಮ್ಮ ಮಾತುಗಳು ನಾವು ಕೇಳ್ತಾನೆ ಇರಬೇಕು. ಈ ಒಂದು ಕಮ್ಮಿ ಸಮಯದಲ್ಲಿ ಸಾಕಷ್ಟು ವಿಚಾರಗಳನ್ನ ನಮಗೆ ಕೊಟ್ಟಿದ್ದೀರಾ. ಧನ್ಯವಾದಗಳು. ವಂದನಾರ್ಪಣೆಯನ್ನು ತಿಳಿಸೋದಕ್ಕೆ ಪಂಚಾಕ್ಷರಿಯವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವಸಂತ್ ಕಮೇಲ ಅವರು ಹೂಗುಚ್ಛ ನೀಡೋದ್ರ ಮೂಲಕ ನಮ್ಮ ಎಸ್ ಎನ್ ಮೂರ್ತಿ ಸರ್ಗೆ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡ